ಹಾಯ್ ಫ್ರೆಂಡ್ಸ್, ನಮ್ಮ ಲೈಫ್ನಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದಿಬ್ಬರು ಒಳ್ಳೆಯ ಸ್ನೇಹಿತರು ಇರಲೇಬೇಕು. ನೀವು ಎಷ್ಟೇ ರಿಚ್ ಆಗಿದ್ದರೂ, ನಾಲೆಜಬಲ್ ಆಗಿದ್ದರೂ, ನಿಮ್ಮ ಫೀಲಿಂಗ್ಸ್ಗಳನ್ನು ಹಂಚಿಕೊಳ್ಳಲು ಸಾಧ್ಯವಿರುವ ಒಳ್ಳೆಯ ಸ್ನೇಹಿತರು ಇರಲೇಬೇಕು. ಕೆಲವೊಂದು ಬಾರಿ ನೀವು ನಿಮ್ಮ ಭಾವನೆಗಳನ್ನು ನಿಮ್ಮ ಕುಟುಂಬಸ್ಥರ ಜೊತೆ ಹಂಚಿಕೊಳ್ಳಲು ಸಾಧ್ಯವಾಗದೇ ಇರಬಹುದು. ಆದರೆ ಅದೇ ಭಾವನೆಗಳನ್ನು ನಿಮ್ಮ ಆತ್ಮೀಯ ಸ್ನೇಹಿತನ ಜೊತೆ ಮುಕ್ತವಾಗಿ ಶೇರ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್, ನಿಮಗೇನಾದರೂ ಒಂದೊಳ್ಳೆ ಸ್ನೇಹಿತ ನಿಮ್ಮ ಲೈಫ್ನಲ್ಲಿರದಿದ್ದರೆ ನೀವು ಒಬ್ಬ ಒಳ್ಳೆಯ ಗೆಳೆಯನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತಿದ್ದರೆ ಈ ವಿಡಿಯೋ ನಿಮಗಾಗಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಗಳಿಸಲು 5 ಟಿಪ್ಸ್ಗಳನ್ನು ಹೇಳುವವನಿದ್ದೇನೆ. ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ. ನಂಬರ್ 1, ಜಸ್ಟ್ ಎಕ್ಸ್ಚೇಂಜ್ ಆಫ್ ವರ್ಡ್ಸ್. ಹೌದು ಫ್ರೆಂಡ್ಸ್, ನೀವು ಯಾರನ್ನಾದರೂ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದರೆ ಮೊದಲು ಅವರ ಜೊತೆ ಸ್ನೇಹಿತನಾಗು ಎಂದು ದುಂಬಾಲು ಬೀಳಬೇಡಿ. ಯಾವಾಗಲೂ ಇಬ್ಬರ ನಡುವೆ ಒಳ್ಳೆಯ ಫ್ರೆಂಡ್ಶಿಪ್ ಹುಟ್ಟಿಕೊಳ್ಳುವುದು ಪರಸ್ಪರ ಸ್ವಲ್ಪ ಮಾತುಗಳನ್ನು ಹಂಚಿಕೊಂಡಾಗ ಮಾತ್ರ. ನಿಮ್ಮ ಫ್ರೆಂಡ್ಶಿಪ್ ಬೆಳೆಯುವ ಮೊದಲ ಹಂತ ಕೇವಲ ನೀವು ಏನು ಮಾಡುತ್ತೀರಿ, ಎಲ್ಲಿರುತ್ತೀರಿ, ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿಕೊಂಡು ನಿಮ್ಮ ಸ್ನೇಹಿತನಾಗುವ ಅವರ ಬಗ್ಗೆಯೂ ಅಷ್ಟೇ ತಿಳಿದುಕೊಳ್ಳುವುದು ನಿಮ್ಮ ಫ್ರೆಂಡ್ಶಿಪ್ ಅನ್ನು ಗಟ್ಟಿ ಮಾಡುವ ಮೊದಲ ಹಂತ ಎನ್ನಬಹುದು. ನಂಬರ್ 2, ಕೀಪ್ ಇನ್ ಕಾಂಟ್ಯಾಕ್ಟ್ ವಿತ್ ಮೆಸೇಜಸ್. ಹೌದು ಫ್ರೆಂಡ್ಸ್, ಒಮ್ಮೆ ಪರಸ್ಪರ ಮಾತುಗಳನ್ನು ಹಂಚಿಕೊಂಡ ನಂತರ ನಿಮಗೆ ಅವರ ಜೊತೆ ಮತ್ತೆ ಭೇಟಿಯಾಗಲು ಸಾಧ್ಯವಾಗದೇ ಇರಬಹುದು. ಆದರೂ ನೀವು ಅವರ ಜೊತೆ ಯಾವುದಾದರೂ ಮೆಸೇಜ್, ಪೋಸ್ಟ್, ವಿಡಿಯೋ ಶೇರ್ ಮಾಡ್ತಾ ಇರಿ. ಜಾಬ್ ಅಥವಾ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದ ಯಾವುದಾದರೂ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ತಾ ಇರಿ. ಒಟ್ಟಿನಲ್ಲಿ ಅವರ ಜೊತೆ ಕಾಂಟ್ಯಾಕ್ಟ್ನಲ್ಲಿರಲು ಬೇಕಾಗುವ ಸಂಗತಿಗಳನ್ನು ಶೇರ್ ಮಾಡ್ತಾ ಇರಿ. ನಂಬರ್ 3, ಕಾಲ್ ಫಾರ್ ದ ಇವೆಂಟ್ಸ್. ಹೌದು ಫ್ರೆಂಡ್ಸ್, ಫ್ರೆಂಡ್ಶಿಪ್ನ 3ನೇ ಹಂತ ನೀವು ಯಾರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕೆನ್ನುವಿರೋ ಅವರಿಗೆ ಯಾವುದಾದರೊಂದು ಇನ್ವಿಟೇಷನ್ ಕೊಡಿ. ಅದು ನಿಮ್ಮ ಬರ್ಡೇ ಪಾರ್ಟಿ ಆಗಿರಬಹುದು, ಅಥವಾ ನಿಮ್ಮ ಸಿಸ್ಟರ್ ಅಥವಾ ಬ್ರದರ್ ಬರ್ಡೇ ಪಾರ್ಟಿ ಆಗಿರಬಹುದು, ಅಥವಾ ನಿಮ್ಮ ರಿಲೇಟಿವ್ಸ್ನ ಮ್ಯಾರೇಜ್ ಫಂಕ್ಷನ್ ಆಗಿರಬಹುದು. ಹೀಗೆ ಮಾಡುವುದರಿಂದ ನೀವು ಅವರ ಜೊತೆ ಇನ್ನೂ ಹೆಚ್ಚು ಟೈಮ್ ಕಳೆಯಲು ಸಾಧ್ಯವಾಗುತ್ತದೆ. ನಂಬರ್ 4, ಹೆಲ್ಪ್ ಇನ್ ಅ ಕ್ರಿಟಿಕಲ್ ಸಿಚುವೇಶನ್. ಹೌದು ಫ್ರೆಂಡ್ಸ್, ಒಬ್ಬನು ನಿಮ್ಮ ಜೊತೆ ಸ್ನೇಹಿತನಾಗಲು ಸಾಧ್ಯವಾಗುವುದು ಅವನು ಯಾವುದಾದರೊಂದು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಮತ್ತು ಅವನು ಆ ತೊಂದರೆಯಿಂದ ಹೊರಬರಲು ಯತ್ನಿಸುತ್ತಿರುವಾಗ. ಫ್ರೆಂಡ್ಸ್, ನೀವು ಸಹ ನೀವು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವ ವ್ಯಕ್ತಿ ಯಾವುದೇ ಪ್ರಾಬ್ಲಮ್ನಲ್ಲಿ ಸಿಲುಕಿಕೊಂಡಾಗ ಅದನ್ನೇ ನೀವು ಒಂದು ಬೆಸ್ಟ್ ಅಪಾರ್ಚುನಿಟಿಯನ್ನಾಗಿ ಮಾಡಿಕೊಳ್ಳಬೇಕು. ಹೀಗೆ ತೊಂದರೆಯಲ್ಲಿರುವ ಆ ವ್ಯಕ್ತಿಗೆ ಸಹಾಯ ಮಾಡಿದಾಗ ಅವನು ನಿಮ್ಮ ಜೊತೆ ಮತ್ತಷ್ಟು ಕ್ಲೋಸ್ ಆಗಲು ಸಾಧ್ಯವಾಗುತ್ತದೆ. ನಂಬರ್ 5, ಕೀಪ್ ಮೇಂಟೈನಿಂಗ್ ಫ್ರೆಂಡ್ಶಿಪ್. ಹೌದು ಫ್ರೆಂಡ್ಸ್, ಈಗ ನೀವು ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಪಡೆದುಕೊಂಡಿದ್ದೀರಿ. ಅವನು ನಿಮ್ಮ ಮೇಲೆ ತುಂಬಾ ಭರವಸೆಯನ್ನು ಇಟ್ಟುಕೊಂಡಿದ್ದಾನೆ. ನಿಮ್ಮನ್ನು ತನ್ನ ಜೀವನದ ಒಬ್ಬ ಒಳ್ಳೆಯ ಸ್ನೇಹಿತನೆಂದುಕೊಂಡಿದ್ದಾನೆ. ಫ್ರೆಂಡ್ಸ್, ಫ್ರೆಂಡ್ಶಿಪ್ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ನಿಜವಾದ ಫ್ರೆಂಡ್ಶಿಪ್ ನಲ್ಲಿ ಯಾವುದೇ ರೀತಿಯ ಸ್ವಾರ್ಥ, ದ್ವೇಷ, ಅಸೂಯೆ ಕಂಡು ಬರುವುದಿಲ್ಲ. ಆದರೆ ಜಗತ್ತಿನಲ್ಲಿ ಎಷ್ಟೋ ಫ್ರೆಂಡ್ಶಿಪ್ಗಳು ಇಬ್ಬರು ಉತ್ತಮ ಫ್ರೆಂಡ್ಸ್ಗಳಲ್ಲಿ ಬರುವ ವೈಮನಸ್ಯದಿಂದಾಗಿ ಮುರಿದು ಬಿದ್ದಿವೆ. ಒಮ್ಮೆ ಮನಸ್ಸುಗಳು ಮುರಿದವೆಂದರೆ ಅವನ್ನು ಜೋಡಿಸುವುದು ತುಂಬಾ ಕಷ್ಟ. ಹೀಗಾಗಿ ಫ್ರೆಂಡ್ಸ್, ಈಗ ನಿಮಗೆ ಸಿಕ್ಕ ಒಬ್ಬ ಫ್ರೆಂಡ್ನ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ತುಂಬಾ ಮುಖ್ಯ. ಹೀಗಾಗಿ ನೀವು ಅವನಿಗೆ ಯಾವುದೇ ರೀತಿಯ ನೋವಾಗದಂತೆ ನಿಮ್ಮ ಸ್ನೇಹಿತನ ಮನಸ್ಸನ್ನು ಗೆಲ್ಲುತ್ತಾ ಅವನ ವಿಶ್ವಾಸವನ್ನು ಗಳಿಸುತ್ತಾ ಹೋಗುವುದರಿಂದ ನಿಮ್ಮ ಸ್ನೇಹವೆಂಬ ದೋಣಿ ದೂರದವರೆಗೆ ಸಾಗುವುದು ಖಂಡಿತ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.